ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಆಚಾರಗಳಿವೆ. ಆ ಆಚಾರ್ಯಗಳು ಸುಮ್ಮನೆ ಇಲ್ಲ, ಅದರಿಂದ ಸೈಂಟಿಫಿಕ್ ಕಾರಣಗಳಿವೆ ಮತ್ತು ಧಾರ್ಮಿಕ ಕಾರಣಗಳು ಸಹ ಇವೆ. ಅವು ಸಾಮಾನ್ಯವಾಗಿ ದಿನನಿತ್ಯಲೂ ಮಾಡುವ ಕೆಲಸಗಳಲ್ಲಿ ಸೈಂಟಿಫಿಕ್ ಕಾರಣಗಳು ಅಡಗಿವೆ ಸ್ನೇಹಿತರೆ. ಆ ಸೈಂಟಿಫಿಕ್ ಕಾರಣಗಳನ್ನು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹೆಂಗಸರು ಏಕೆ ಕಾಲುಂಗುರವನ್ನು ಹಾಕಿಕೊಳ್ತಾರೆ? ಕಾಲುಂಗುರ ಹಾಕಿಕೊಳ್ಳೋದು ಕೇವಲ ನಾವು ಮದುವೆ ಆಗಿದ್ದೀವಿ ಅಂತ ತೋರಿಸಲಿಕ್ಕೆ ಅಷ್ಟೇ ಅಲ್ಲ, ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಸಹ ಇದೆ. ಅದೇನೆಂದರೆ, ಸಾಮಾನ್ಯವಾಗಿ ಹೆಂಗಸರು ತಮ್ಮ ಕಾಲಿನ ಎರಡನೇ ಬೆರಳಿಗೆ ಕಾಲುಂಗುರ ಹಾಕಿಕೊಳ್ತಾರೆ. ಅಲ್ಲಿರೋ ನರ ನೇರವಾಗಿ ಗರ್ಭಾಶಯ ಮತ್ತು ಹೃದಯವನ್ನು ಸಂಪರ್ಕ ಮಾಡುತ್ತೆ. ಇದಕ್ಕೆ ಕಾಲುಂಗುರವನ್ನು ಹಾಕಿಕೊಳ್ಳೋದ್ರಿಂದ ಗರ್ಭಾಶಯ ಸದೃಢಗೊಳ್ಳುತ್ತೆ. ಇದರಿಂದ ಗರ್ಭಕೋಶಕ್ಕೆ ನಿರಂತರವಾಗಿ ರಕ್ತ ಪೂರೈಕೆ ಸರಾಗವಾಗಿ ಸಾಗುತ್ತೆ. ಋತುಚಕ್ರ ಯಾವುದೇ ದೋಷಗಳಿಲ್ಲದೆ ನಡೆಯುತ್ತೆ. ಬೆಳ್ಳಿ ಅತ್ಯುತ್ತಮ ವಾಹಕವಾಗಿದ್ದು, ಇದು ಭೂಮಿಯ ಮೇಲಿನ ಧ್ರುವೀಯ ಶಕ್ತಿಗಳನ್ನು ಎಳೆದುಕೊಂಡು ನಮ್ಮ ದೇಹಕ್ಕೆ ರವಾನಿಸುತ್ತೆ. ನಾವು ತುಳಸಿ ಗಿಡನ ಯಾಕೆ ಪೂಜೆ ಮಾಡ್ತೀವಿ? ಹಿಂದೂ ಧರ್ಮ ತುಳಸಿ ಗಿಡಕ್ಕೆ ಮಾತೃಸ್ಥಾನವನ್ನು ನೀಡಿ ಗೌರವ ಕೊಟ್ಟಿದೆ ಸ್ನೇಹಿತರೆ. ಪವಿತ್ರ ತುಳಸಿ ಎಂದು ಸಹ ಕರೆಯಲ್ಪಡುವ ತುಳಸಿ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಪೂಜನೀಯ ಸ್ಥಾನವನ್ನು ಪಡೆದಿದೆ. ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿಯೂ ಇದಕ್ಕೆ ಪೂಜೆ ಸ್ಥಾನವನ್ನಿದೆ. ವೇದ ಕಾಲದ ಋಷಿಮುನಿಗಳಿಗೆ ಇದರ ಪ್ರಯೋಜನ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದಲೇ ಇದಕ್ಕೆ ಮಾತೃಸ್ಥಾನವನ್ನು ನೀಡಿ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳೆಯಬೇಕೆಂಬ ಸಂದೇಶ ರವಾನೆ ಮಾಡಿದ್ದಾರೆ. ಹೀಗಾಗಿ ಇಂದು ಅಕ್ಷರಸ್ಥರು ಅನಕ್ಷರಸ್ಥರು ಅನ್ನೋ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ನೋಡಬಹುದು. ಇದನ್ನು ನಾವು ಬೆಳೆಸುವ ಮೂಲಕ ಸಸ್ಯವನ್ನು ನಾವು ಸಂರಕ್ಷಣೆ ಮಾಡ್ತೇವೆ. ಯಾಕೆ ಅಂದರೆ ಇದು ಮನುಕುಲದ ಸಂಜೀವಿನಿ ಅನ್ನೋ ಕಾರಣಕ್ಕಾಗಿ. ತುಳಸಿಯಲ್ಲಿ ಔಷಧೀಯ ಗುಣಗಳು ಸಹ ಇದ್ದಾವೆ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದೊಂದು ಆ್ಯಂಟಿಬಯೋಟಿಕ್. ಪ್ರತಿದಿನ ಚಹಾ ಜೊತೆಗೆ ತುಳಸಿಯನ್ನು ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರ್. ಮತ್ತು ಕುಡಿಯೋರಿಗೆ ರೋಗಗಳು ಕಾಡುವ ಅಪಾಯವಿರುವುದಿಲ್ಲ. ಆತನ ಆರೋಗ್ಯ ಪರಿಸ್ಥಿತಿ ಸಮತೋಲನದಲ್ಲಿರುವುದರ ಜೊತೆಗೆ ಆತನ ಆಯಸ್ಸು ಸಹ ಹೆಚ್ಚಾಗುತ್ತೆ. ತುಳಸಿ ಸಸ್ಯಗಳನ್ನು ಮನೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ಮನೆಯೊಳಗೆ ಸೊಳ್ಳೆ ಮುಂತಾದ ಕೀಟಗಳು ಪ್ರವೇಶ ಮಾಡೋದನ್ನು ತಡೆಗಟ್ಟಬಹುದು. ನಂಬಿಕೆಗಳ ಪ್ರಕಾರ ಹಾವುಗಳು ಸಹ ತುಳಸಿ ಗಿಡದ ಬಳಿಗೆ ಹೋಗೋ ಧೈರ್ಯ ಮಾಡೋದಿಲ್ಲ. ಬಹುಶಃ ಅದಕ್ಕೆ ಇರಬೇಕು, ಪ್ರಾಚೀನ ಕಾಲದ ಜನರು ತುಳಸಿಯನ್ನು ತಮ್ಮ ಮನೆ ಹತ್ರ ಬೆಳೆಸ್ತಿದ್ರು. ನೆಲದ ಮೇಲೆ ಕುಳಿತು ಊಟ ಮಾಡೋದು ಕೇವಲ ಸಂಪ್ರದಾಯ ಅಷ್ಟೇ ಅಲ್ಲ, ಇದು ಯೋಗ ಸಾಧನೆಯ ಒಂದು ಆಸನ ಅನ್ಬೋದು. ಇದು ಯಾರಿಗೆ ಗೊತ್ತಿಲ್ಲ ಅನಿಸುತ್ತೆ, ಯೋಗ ಸಾಧನೆಯ ಒಂದು ಆಸನ ಅಂತ. ಯೋಗದಲ್ಲಿ ಸುಖಾಸನ ಅನ್ನೋದು ಒಂದು ಆಸನ ಇದೆ. ಆ ಹೆಸರೇ ಹೇಳುವಂತೆ ಸುಖವಾಗಿ ಅಂದರೆ ಯಾವುದೇ ನೋವಿಲ್ಲದೆ ಕೂರಬಹುದಾದ ಆಸನ. ಈ ಆಸನದಲ್ಲಿ ಕೂರುವುದರಿಂದ ರಕ್ತ ಪರಿಚಲನೆ ಯಾವುದೇ ಅಡೆತಡೆಗಳಿಲ್ಲದೆ ಆಗುತ್ತೆ. ಜೀರ್ಣಾಂಗ ವ್ಯೂಹ ಸರಿಯಾಗಿ ಕಾರ್ಯ ಮಾಡುತ್ತೆ. ಇದನ್ನೇ ನಾವು ಕುರ್ಚಿಯ ಮೇಲೆ ಕುಳಿತು ಅಥವಾ ನಿಂತು ಊಟ ಮಾಡೋದ್ರಿಂದ ನಮಗೆ ಪ್ರಯೋಜನಗಳು ಸಿಗೋದಿಲ್ಲ. ಹಣೆಗೆ ತಿಲಕ ಯಾಕೆ ಹಚ್ತಾರೆ? ಸ್ನೇಹಿತರೆ, ಪ್ರಾಚೀನ ಕಾಲದಿಂದ ಹಣೆಯ ಮೇಲೆ ಎರಡು ಉಬ್ಬುಗಳ ನಡುವಿನ ಭಾಗದಲ್ಲಿ ನೆಲೆಸಿರೋ ಸ್ಥಳವನ್ನು ಮಾನವನ ದೇಹದ ಪ್ರಧಾನ ಕೇಂದ್ರ ಅಂತ ಹೇಳ್ತಾರೆ. ಈ ತಿಲಕ ಏನಿದೆ, ದೇಹದಲ್ಲಿನ ಶಕ್ತಿ ಕಡಿಮೆ ಆಗೋದನ್ನು ತಡೆಯುತ್ತೆ. ಎರಡು ಉಬ್ಬುಗಳ ನಡುವೆ ಕೆಂಪು ಕುಂಕುಮ ಈ ದೇಹದಲ್ಲಿನ ಶಕ್ತಿಯನ್ನು ಮತ್ತೆ ಸಂಚಯನಗೊಳಿಸುತ್ತೆ. ಏಕಾಗ್ರತೆಯ ವಿವಿಧ ಘಟ್ಟಗಳನ್ನು ಕಂಟ್ರೋಲ್ ಮಾಡುತ್ತೆ. ಮಕ್ಕಳಿಗೆ ಕಿವಿ ಯಾಕೆ ಚುಚ್ಚಿಸ್ತಾರೆ ಅಂತ ಗೊತ್ತಾ ಸ್ನೇಹಿತರೆ ನಿಮಗೆ? ಪುರಾತನ ಕಾಲದಿಂದ ಬಂದಂಥ ಸಂಪ್ರದಾಯ. ಇದಕ್ಕೆ ತತ್ವಶಾಸ್ತ್ರಜ್ಞರು ಮತ್ತು ವೈದ್ಯರು ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದರೆ ಚುಚ್ಚಿಸಿಕೊಳ್ಳುವ ವ್ಯಕ್ತಿಯಲ್ಲಿ ಬೌದ್ಧಿಕ ಬೆಳವಣಿಗೆ ಮತ್ತು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತಂತೆ. ಕಿವಿ ಚುಚ್ಚಿಕೊಳ್ಳೋದ್ರಿಂದ ಕಿವಿಯ ನಾಳಗಳ ಕಾಯಿಲೆಗಳಿಂದ ಮುಕ್ತವಾಗೋದ್ರ ಜೊತೆಗೆ ಮಾತನಾಡುವುದರಲ್ಲಿ ಇರುವ ಸಮಸ್ಯೆಗಳು ಸಹ ದೂರ ಆಗುತ್ತಂತೆ. ಇದನ್ನು ಪಾಶ್ಚಿಮಾತ್ಯ ದೇಶದವರು ಸಹ ಅನುಸಾರ ಮಾಡ್ತಾರೆ. ಅದಕ್ಕಾಗಿ ಅವರು ತಮ್ಮ ಕಿವಿಗಳಿಗೆ ಫ್ಯಾಷನ್ ಆಗಿ ತೋರುವ ಕಿವಿಯರುಗಳನ್ನು ಧರಿಸ್ತಾರೆ. ಭಾರತೀಯರು ಯಾಕೆ ಬಳೆಗಳನ್ನು ಹಾಕ್ತಾರೆ? ಸಾಮಾನ್ಯವಾಗಿ ಮನುಷ್ಯರಲ್ಲಿ ಮೊಣಕೈ ಭಾಗ ಏನಿದೆ ಭಾಳ ಆ್ಯಕ್ಟಿವ್ ಆಗಿರೋ ಭಾಗ. ಇದೇ ಭಾಗದಲ್ಲಿ ನಾಡಿಯನ್ನು ಪರೀಕ್ಷೆ ಮಾಡಿ ಜನರಿಗೆ ಬರುವ ವಿವಿಧ ಕಾಯಿಲೆಗಳನ್ನು ಗುರುತು ಮಾಡ್ಬೋದು. ಹೆಣ್ಣು ಮಕ್ಕಳು ಬಳೆಗಳನ್ನು ತಮ್ಮ ಅಂಗೈಗೆ ಧರಿಸಿಕೊಳ್ಳುವುದು ತಿಳಿದ ವಿಚಾರಣೆ. ಇದರಿಂದ ಬಳೆಗಳ ನಿರಂತರ ಘರ್ಷಣೆ ಈ ಭಾಗದ ಮೇಲೆ ಆಗುತ್ತಿರುತ್ತೆ. ಆಗ ದೇಹದಲ್ಲಿನ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ. ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಸೃಷ್ಟಿಯಾಗುವ ವಿದ್ಯುತ್ ಏನಿದೆ ನಮ್ಮ ತ್ವಚೆಯ ಮೂಲಕ ಹೊರ ಬರುತ್ತೆ. ಆಗ ಬಳೆಗಳು ಅದನ್ನು ಎಳೆದುಕೊಂಡು ಪುನಃ ನಮ್ಮ ಕಳಿಸ್ತವೆ. ಯಾಕೆಂದರೆ ಬಳೆಗಳು ದುಂಡಗೆ ವೃತ್ತಾಕಾರವಾಗಿರೋದ್ರಿಂದ ವಿದ್ಯುತ್ ಬೇರೆ ಕಡೆ ಹೋಗೋಕ್ಕೆ ಸಾಧ್ಯವಾಗದೆ ಮತ್ತೆ ದೇಹಕ್ಕೆ ಕಳುಹಿಸುತ್ತವೆ. ದೇವಾಲಯದಲ್ಲಿ ಗಂಟೆಗಳನ್ನು ಯಾಕೆ ಕಟ್ಟಿರ್ತಾರೆ? ಸ್ನೇಹಿತರೆ, ಜನರು ದೇವಾಲಯಗಳಿಗೆ ಭೇಟಿ ನೀಡಿದಾಗ ಗರ್ಭಗುಡಿಯನ್ನು ಪ್ರವೇಶಿಸೋಕ್ಕಿಂತ ಮುಂಚೆನೇ ಗಂಟೆಯನ್ನು ಬಾರಿಸ್ತಾರೆ. ಯಾಕೆ ಅಂತ ನಿಮಗೆ ಗೊತ್ತಾ? ಇದರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ಶಾಸ್ತ್ರಗಳ ಪ್ರಕಾರ ಗಂಟೆಯ ಸದ್ದು ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತಂತೆ. ವೈಜ್ಞಾನಿಕವಾಗಿ ಇದನ್ನು ಹೇಳಬೇಕಾದ್ರೆ ನಮ್ಮ ಏಕಾಗ್ರತೆಯನ್ನು ದೇವರ ಕ್ರಿಯೆಯಲ್ಲಿ ತಲ್ಲೀನಗೊಳಿಸುವುದಂತೆ. ಯಾವಾಗ ಗಂಟೆಯನ್ನು ಹೊಡಿತೇವೋ
ಆಗ ಅದು ಕನಿಷ್ಠ 7 ಸೆಕೆಂಡ್ಗಳ ಕಾಲ ಅಲ್ಲೇ ಪ್ರತಿನಿಧಿಸುತ್ತದೆ, ಅಲ್ಲೇ ರಿಫ್ಲೆಕ್ಸ್ ಆಗುತ್ತೆ. ನಾವೇಕೆ ವಿಗ್ರಹಗಳನ್ನು ಪೂಜಿಸ್ತೀವಿ? ಹಿಂದೂ ಧರ್ಮ ಏನಿದೆ ಬೇರೆ ಧರ್ಮಗಳಿಗಿಂತ ಹೆಚ್ಚಾಗಿ ಮೂರ್ತಿಗಳನ್ನು ಪೂಜಿಸೋಕೆ ಬೆಂಬಲಿಸುತ್ತೆ. ಇದರಿಂದ ಪೂಜೆಯಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸೈಕಾಲಜಿ ಪ್ರಕಾರ ಮನುಷ್ಯ ತಾನು ನೋಡುವುದರ ಆಧಾರದ ಮೇಲೆ ಆಲೋಚನೆಗಳನ್ನು ಹೊಂದಿರ್ತಾನೆ. ಈ ಕಾರಣವಾಗಿಯೇ ಪ್ರಾಚೀನ ಕಾಲದಲ್ಲಿ ಮೂರ್ತಿ ಪೂಜೆ ಆರಂಭವಾಯಿತು. ಯಾವಾಗ ಜನರು ದೇವರನ್ನು ಮೂರ್ತಿಯ ರೂಪದಲ್ಲಿ ನೋಡೋಕೆ ಆರಂಭ ಮಾಡಿದರೋ ಆಗಲೇ ಅವರ ಮನಸ್ಸನ್ನು ಏಕಚಿತ್ತದಿಂದ ದೇವರ ಮೇಲೆ ನೆಲೆಗೊಳಿಸೋಕೆ ಸಾಧ್ಯ ಆಯ್ತಂತೆ. ಇದರಿಂದ ಅವರ ಧ್ಯಾನಕ್ಕೆ ಯಾವುದೇ ಭಂಗ ಬರುತ್ತಿರಲಿಲ್ಲ ಮತ್ತು ಅವರಲ್ಲಿ ಆಧ್ಯಾತ್ಮಿಕ ಶಕ್ತಿಯೂ ಹೆಚ್ಚಾಗ್ತಾ ಇತ್ತು. ಇನ್ನು ಕೈಗಳಿಗೆ ಮೆಹಂದಿ ಹಚ್ಚಿಕೊಳ್ಳುವುದು. ಕೈಗಳಿಗೆ ಅಲಂಕಾರವನ್ನು ನೀಡುವುದರ ಜೊತೆಗೆ ಮೆಹಂದಿ ತನ್ನಲ್ಲಿರುವ ಔಷಧಿ ಗುಣಗಳಿಂದ ಫೇಮಸ್ ಆಗಿದೆ. ಮದುವೆ ಅತ್ಯಂತ ಒತ್ತಡಕಾರಿಯಾಗಿರುವ ಸಂಗತಿ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ. ಈ ಮದುವೆ ದಿನ ಬಂದಾಗ ವಧುವಿಗೆ ಮೆಹಂದಿಯನ್ನು ಹಚ್ತಾರೆ. ಇದರಿಂದ ವಧುವಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಆಕೆಯ ದೇಹಕ್ಕೆ ಇದು ತಂಪನ್ನು ನೀಡಿ ನರಗಳು ಒತ್ತಡಕ್ಕೆ ಒಳಗಾಗೋದನ್ನು ತಡಿತವೆ. ಆದ್ದರಿಂದಲೇ ಮೆಹಂದಿಯನ್ನು ನರಗಳು ಕೊನೆಗೊಳ್ಳುವ ಭಾಗದಲ್ಲಿ ಅಂದರೆ ಅಂಗೈ ಮತ್ತು ಅಂಗಾಲುಗಳಿಗೆ ಹಚ್ತಾರೆ. ಆಹಾರದ ಜೊತೆ ಆರಂಭ ಮತ್ತು ಸಿಹಿಯ ಜೊತೆ ಮುಕ್ತಾಯ. ನಾವು ಊಟದಲ್ಲಿ ಎಲ್ಲಿಯಾದರೂ ಮದುವೆ ಸಮಾರಂಭದಲ್ಲಿ ಖಾರ ಮತ್ತು ಸಿಹಿಯನ್ನು ಯಾಕೆ ನೀಡ್ತಾರೆ ಗೊತ್ತಾ? ನಮ್ಮ ಪೂರ್ವಿಕರು ನಮಗೆ ಹೇಳಿರೋ ಹಾಗೆ ಖಾರವನ್ನು ಸೇವಿಸಿ ಆರಂಭ ಮಾಡಿ ಮತ್ತು ಮುಕ್ತಾಯ ಮಾಡುವಾಗ ಸಿಹಿಯನ್ನು ಸೇವಿಸಿ ಅಂತ ಹೇಳ್ತಾರೆ. ಇದರ ಹಿಂದಿರೋ ಕಾರಣ ಇಷ್ಟೇ. ಖಾರ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಮಾಡುವಂಥ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಪ್ರಚೋದಿಸುತ್ತೆ. ಇದರಿಂದ ಜೀರ್ಣಕ್ರಿಯೆ ಯಾವುದೇ ಅಡೆತಡೆಯಿಲ್ಲದೆ ಆಗುತ್ತೆ. ಇನ್ನು ಸಿಹಿ. ಈ ಸಿಹಿ ತಿಂಡಿಗಳು ಕಾರ್ಬೋಹೈಡ್ರೇಟ್ಗಳು ಜೀರ್ಣಕ್ರಿಯೆಯನ್ನು ಕೆಳಗೆ ಎಳೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಇದರಿಂದಾಗಿ ಜೀರ್ಣವಾದ ಆಹಾರ ಸರಾಗವಾಗಿ ಕರುಳಿಗೆ ಸಾಗಿ ಹೋಗುತ್ತೆ. ಇದಕ್ಕಾಗಿಯೇ ಸಿಹಿಯನ್ನು ಕಡೆಯಲ್ಲಿ ಸೇವಿಸಿ ಅಂತ ಹೇಳೋದು. ಉತ್ತರಕ್ಕೆ ತಲೆ ಕೊಟ್ಟು ಮಲಗಬಾರ್ದು ಸ್ನೇಹಿತರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅನಿಸುತ್ತೆ. ಹಿಂದೆ ಒಂದು ಕಟ್ಟುಕತೆ ಇದೆ. ಅದೇನೆಂದರೆ ಉತ್ತರಕ್ಕೆ ತಲೆ ಕೊಟ್ಟು ಮಲಗೋದ್ರಿಂದ ದೆವ್ವ ಮತ್ತು ಭೂತಗಳು ಬರ್ತವಂತೆ. ಸೈನ್ಸ್ ಹೇಳೋದು ಏನಂದರೆ ಮಾನವನ ದೇಹಕ್ಕೆ ತನ್ನದೇ ಆದ ಕಾಂತಕ್ಷೇತ್ರ ಇದೆ. ಹಾರ್ಟ್ ಮ್ಯಾಗ್ನೆಟಿಕ್ ಕ್ಷೇತ್ರ ಅಂತ ಕರಿತೀವಿ. ಯಾಕಂದರೆ ಹಾರ್ಟ್ ಏನಿದೆ, ಹೃದಯ ಏನಿದೆ, ರಕ್ತ ಪರಿಚಲನೆಯ ಅಂಗ. ಭೂಮಿಯೇ ಒಂದು ದೊಡ್ಡ ಸೂಜಿಗಲ್ಲು ಅಥವಾ ಮ್ಯಾಗ್ನೆಟ್. ಯಾವಾಗ ನಾವು ಉತ್ತರಕ್ಕೆ ತಲೆ ಇಟ್ಟು ಮಲಗುತ್ತೇವೋ ಆಗ ನಮ್ಮ ದೇಹದಲ್ಲಿನ ಕಾಂತಕ್ಷೇತ್ರವು ಸಮತೋಲನ ಕಳೆದುಕೊಳ್ಳುತ್ತೆ. ಇದರಿಂದ ಮುಂದೆ ರಕ್ತದೊತ್ತಡ ಅಥವಾ ಹೃದ್ರೋಗ ಸಮಸ್ಯೆ ಕಂಡುಬರಬಹುದು. ನಮ್ಮ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಮಲಗಬಾರ್ದು. ಇದ್ರ ಜೊತೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತದಲ್ಲಿ ಕಬ್ಬಿಣ ಅಂಶ ಇರುತ್ತೆ. ನಾವು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಆ ಕಾಂತಕ್ಷೇತ್ರದಿಂದ ಆಕರ್ಷಣೆಯಾಗುವ ನಮ್ಮ ದೇಹದ ಕಬ್ಬಿಣದ ಅಂಶ ತಲೆಯಲ್ಲಿ ಶೇಖರಣೆಗೊಳ್ಳುತ್ತೆ. ಇದರಿಂದ ತಲೆನೋವು, ಅಲ್ಝೈಮರ್ ಕಾಯಿಲೆ, ಪ್ರಜ್ಞಾಶೂನ್ಯತೆ ಅಂದರೆ ಅರಿವಿನ ಕೊರತೆ, ಪಾರ್ಕಿನ್ಸನ್ ಕಾಯಿಲೆ ಮತ್ತು ಮೆದುಳಿನ ಕಾರ್ಯ ಕ್ಷೀಣಿಸುವ ಸಮಸ್ಯೆಗಳನ್ನು ಎದುರಿಸಬಹುದು. ಇನ್ನು ನಾವೇಕೆ ಅರಳಿ ಮರವನ್ನು ಪೂಜೆ ಮಾಡ್ತೀವಿ? ತುಳಸಿ ಮರವನ್ನು ಪೂಜೆ ಮಾಡೋ ಹಾಗೆ ಅರಳಿ ಮರವನ್ನು ಸಹ ಪೂಜೆ ಮಾಡ್ತಾರೆ. ಅರಳಿ ಮರ ಅಂದ್ರೆ ಒಂದೇ, ಅಶ್ವತ್ಥ ವೃಕ್ಷ ಅಂದ್ರೆ ಒಂದೇ. ಮರವನ್ನು ಸಾಮಾನ್ಯವಾಗಿ ಎಲ್ಲ ಊರುಗಳ ನಾಗರಕಟ್ಟೆ, ಅಶ್ವತ್ಥ ಕಟ್ಟೆ, ದೇವಾಲಯ ಬಳಿ ಇರುತ್ತವೆ. ಸಾಮಾನ್ಯ ಮನುಷ್ಯರಿಗೆ ನೆರಳನ್ನು ಕೊಟ್ಟರೆ ಬೇರೇನೂ ನೀಡೋದಿಲ್ಲ. ಇದರಲ್ಲಿ ರುಚಿಕರವಾದ ಹಣ್ಣು ನೀಡೋದಿಲ್ಲ. ಆದರೂ ಒಬ್ಬ ಸಾಮಾನ್ಯ ಹಳ್ಳಿಯವರು ಅಥವಾ ಜನರು ಸಹ ಇದನ್ನು ಬೆಳೆಸಿ ಪೋಷಿಸಿ ಇದರ ರಕ್ಷಣೆಗೆ ನಿಂತಿರ್ತಾರೆ. ಇಲ್ಲೇ ತಿಳ್ಕೊಳ್ಳಿ ನೀವು ಈ ಮರದಲ್ಲಿ ಅಂಥದ್ದೇನಿದೆ ಅಂತ. ಹೌದು, ಇದನ್ನೇ ನಮ್ಮ ಪೂರ್ವಿಕರು ಕಂಡುಹಿಡಿದಿದ್ದು. ಈ ಮರ ರಾತ್ರಿ ಸಮಯದಲ್ಲೂ ಸಹ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಗುಣವನ್ನು ಹೊಂದಿದೆ. ಆದರೆ ಬೇರೆ ಎಲ್ಲ ಮರಗಳು ರಾತ್ರಿ ಹೊತ್ತು ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ. ಇಂಥ ಮರ ಮನುಕುಲಕ್ಕೆ ಅತ್ಯವಶ್ಯಕ ಅಂತ ಪರಿಗಣನೆ ಮಾಡಿನೇ ಅಶ್ವತ್ಥ ವೃಕ್ಷಕ್ಕೆ ಇದಕ್ಕೆ ತ್ರಿಮೂರ್ತಿಗಳ ಆವಾಸ ಸ್ಥಾನ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಈ ಮರವನ್ನು ಪೂಜೆ ಮಾಡ್ತಾರೆ.